ಹೇಳಿ ಸರ್. ಅದು ಎಂತ ಆಗಿದೆ, ಸರಿಯಾಗಿ ಊಟ ಮಾಡಿದೆ, ಒಬ್ಬನೇ ಬೇರೆ ಇರೋದು ನಾನು. ಇಡೀ ಬಾಡಿಲಿ ವಿಟಮಿನ್ಸು ಪ್ರೋಟೀನ್ಸು ಎಲ್ಲವೂ ಕಮ್ಮಿ ಆಗೋಗ್ಬಿಟ್ಟಿದೆ. ಅದು ಫಸ್ಟ್ ಜ್ವರ ಬಂದಾಗ ಏನೋ ಕಫ ಆಗಿದೆ ಅಂಥೇಳಿ ಬಂದಷ್ಟು ಮನೆ ಹತ್ರ ಫಿಸಿಷಿಯನ್ ಹತ್ರ ತೋರಿಸ್ಕೊಂಡಿದ್ದೆ. ಆಮೇಲೆ ಎಲ್ಲೂ ಸರಿ ಹೋಗಲಿಲ್ಲ. ಅಕ್ಟೋಬರ್ನಲ್ಲೇ ಶುರುವಾಗಿದೆ ಅದು. ಆವಾಗ ನಡೀತಿತ್ತು, ಸೀರಿಯಲ್ಗೆ ಹೋಗಿ ಬರ್ತಿದ್ದೆ ನಾನು. ವಧು ಮಾಡ್ತಾ ಇದ್ದೆ ಕಲರ್ಸ್ ಕರ್ನಲ್ಲಿ. ಉದಯನಲ್ಲಿ ಸಿಂಧು ಭೈರವಿ ಶುರು ಆಗಬೇಕಾಗಿತ್ತು. ಎಲ್ಲ ಶೂಟೆಲ್ಲ ಮುಗಿತಾ ಇತ್ತದು. ಅವಾಗೂ ಕಾಲೆಲ್ಲ ಊತಾ ಇದೆ. ಕೆಲಸ ಬೇಕಲ್ಲ ಮ್ಯಾಮ್, ಸರಿ ಹೋಗುತ್ತೆ ಅಂಥೇಳಿ ನವಂಬರಲ್ಲಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡೇ ಇದ್ದೆ. ಆಮೇಲೆ ಸುಸ್ತಾಗೋಕ್ಕೆ ಶುರು ಆಯಿತು. ಓಡಾಟ ಒಬ್ಬನೇ ಓಡಾಡೋದಲ್ವ, 3 ಅಂತಸ್ತು ಹತ್ತಬೇಕು, ಇಳಿಬೇಕು, ಯಾರೂ ಇಲ್ಲ ಜೊತೆಯಲ್ಲಿ. ಯಾರಾದರೂ ಒಬ್ಬರು ಕೇರ್ ಮಾಡೋರು ಇದ್ದಿದ್ರೆ ನಾನು ಈ ಸ್ಥಿತಿಗೆ ಬರ್ತಿರ್ಲಿಲ್ಲ ಮ್ಯಾಮ್. ಆಮೇಲೆ 3 ಅಂತಸ್ತು ಒಬ್ಬನೇ ಹೋಗ್ಬೇಕು, ಹೇಳ್ಕೊಂಡು ಹಾಸ್ಪಿಟ್ಲಿಗೆ ಒಬ್ಬನೇ ಹೇಳ್ಕೊಂಡು ಮನೆಗೆ ಬರಬೇಕು. ಏನು ಮಾಡ್ಕೊಂಡು ತಿಂತೀರ ಮನೆಯಲ್ಲಿ? ನಂಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ ಹೇಳಿ. ಆಮೇಲೆ ನನ್ನ ಫ್ರೆಂಡ್ ಒಬ್ಬರು ಆಯುರ್ವೇದಿಕ್ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದರು. ಆ ಆಯುರ್ವೇದಿಕ್ ಕೊಟ್ಬಿಟ್ಟು ಅವ್ನು 20 ದಿವಸ ಪಥ್ಯ ಮಾಡಿಸ್ಬಿಟ್ಟ. ಪಥ್ಯ ಮಾಡಿಸಿ ಮೊದಲೇ ಎಂಥದ್ದು ಇರಲಿಲ್ಲ ಬಾಡಿನಲ್ಲಿ. ಆ 20 ದಿವಸ ಪಥ್ಯದಿಂದ ಎತ್ತಾಗ್ಬಿಡ್ತು ಮ್ಯಾಮ್. ಅದು ಇಡೀ ಬಾಡಿ ಎಲ್ಲ ಊದ್ಕೊಂಡು, ಪ್ರೈವೇಟ್ ಪಾರ್ಟ್ಗಳೆಲ್ಲ ಊದ್ಕೊಂಡು ಅದರಲ್ಲೇ ಓಡಾಡಿದೆ. ಅದಾದಮೇಲೆ ಯಾವುದೋ ರಾಜೀವ್ ಗಾಂಧಿ ಹೃದಯ ಎದೆ ರೋಗಿಗಳ ಬೈರ್ಸಂದ್ರ ಹತ್ರ ಇದೆಯಲ್ಲ, ಅಲ್ಲಿ ತೋರಿಸಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ತೋರಿಸಿದೆ, ಒಬ್ಬನೇ ಹೋಗಿ. ಎಲ್ಲರೂ ಇದ್ದು ಯಾರು ಇಲ್ದಂಗೆ ಬದುಕ್ಬಿಟ್ಟೆ ಮೇಡಮ್. ನಮ್ಮಮ್ಮ 25 ವರ್ಷ ಆದಮೇಲೆ ಹಿಂಗಾಗಿದೆ ಅಲ್ಲ ಅಂತೇಳಿ ಅಕ್ಕನ ಮೂಲಕ ತಿಳ್ಕೊಂಡು ಬಂದು ಇವಾಗ ಜೊತೆಗಿದ್ದಾರೆ. ಅವ್ರ ಕಷ್ಟ ಪಾಪ. ಒಬ್ಬರೇ ಹೋಗಿ ಮಾತ್ರೆ ತೊಗೊಂಡು ಬರ್ತಾರೆ. ಮದುವೆ ಆಗಿತ್ತು, ತುಂಬ ಇಷ್ಟಪಟ್ಟು ಮದುವೆ ಆದೆ ನಾನು. 5 ವರ್ಷದ ಮಗ ಇದ್ದ. ಏನೋ ಇಲ್ಲ, ನನ್ನ ಜೊತೆ ನನ್ನ ಕೇರ್ ಮಾಡಬೇಕು ಅಂತ ಮದುವೆ ಹಾಕ್ಕೊಂಡೆ. ಅವ್ರದ್ದೇ ಆಗೋಯ್ತು, ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಹೇಳಿ. ಏನಕ್ಕೂ ನಾನು ಗೊತ್ತಿಲ್ಲ, ನಾನು ಎಂಥ ಅಭ್ಯಾಸಗಳಿಲ್ಲ ನನಗೆ. ಇವಾಗ ಟ್ರೀಟ್ಮೆಂಟ್ ನಡೀತಿದೆ. ಅದು ವಿಟಮಿನ್ನು ಪ್ರೋಟೀನು ಎಲ್ಲವೂ ಕಮ್ಮಿ ಆಗಿರೋದ್ರಿಂದ ಅದಕ್ಕೆಲ್ಲ ಎನರ್ಜಿ ಕೊಡೋದಕ್ಕೆ ಪ್ರತಿದಿನ ಲಿಪ್ಸು ಮಾತ್ರೆ. ಆಗಿದೆ ಒಂದು 3 ಲಕ್ಷ. ಇಲ್ಲ, ಬಿಲ್ ಬರ್ತಿರುತ್ತೆ, ಕೊನೆಯಲ್ಲಿ ಗೊತ್ತಾಗುತ್ತೆ. ಅಂದರೆ ಇನ್ನೂ 15-20 ದಿವಸ ಇರಬೇಕು ಅಂತ ಹೇಳಿದ್ದಾರೆ. ನಾನು ಅಟ್ಲೀಸ್ಟ್ ಸ್ವಲ್ಪ ವಾಕ್ ಮಾಡೋ ಥರ ಆದರೆ ಅಲ್ಲಿ ಹೆಂಗಾದರೂ ಯಾರ ಮನೇಲಾದರೂ ಇದ್ದು ಅವ್ರು ಅಡುಗೆ ಮಾಡಿ ಊಟ ಮಾಡಿ ಕೊಟ್ಟರೆ ಅವ್ರಿಗೊಂದಷ್ಟು ದುಡ್ಡು ಕೊಟ್ಕೊಂಡು ಅಲ್ಲಿ ಇರೋಣ ಅಂತ. ಒಬ್ಬರಿಗಂತೂ ಇರೋಕ್ಕಾಗಲ್ಲ ಈಗ. ಇಲ್ಲ, ಇದು ಟೋಟಲ್ ಇನ್ಫೆಕ್ಷನ್ ಆಗೋಗಿದೆ ಮ್ಯಾಮ್. ಅಲ್ಸರ್ ಆಗಿ ಇನ್ಫೆಕ್ಷನ್ ಆಗಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಇನ್ನೊಂದಕ್ಕೆ ಆಗಲ್ಲ, ಮೋಷನ್ ಆಗಲ್ಲ. ಮೋಷನ್ ತುಂಬ ಬ್ಲಡ್ಡು ಹೋಗ್ತಾ ಇದೆ. ಎಲ್ಲಾದರೂ ಕೊಡ್ತಾ ಇದ್ದಾರೆ ಟ್ರೀಟ್ಮೆಂಟ್. ಇವಾಗ ಕಾಲು ಈ ಥರ ಆಗೋಗಿದೆ, ನಡೆಯೋಕ್ಕಾಗಲ್ಲ, ತುಂಬ ಕಷ್ಟ ನನಗೆ. ಅದು ಇವತ್ತು ಆಯಿಲ್ ಕೊಟ್ಟಿದ್ದಾರೆ, ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಅಂತ. ಇಲ್ಲ, ಆಯ್ತು, ಇಲ್ಲಿ 20 ದಿವಸ ಆಯಿತು ಅಂತ. 20 ಇಲ್ಲ, 10 ದಿನ ಆಯಿತು ಅನಿಸುತ್ತೆ. ಅಂದರೆ ಇಲ್ಲಿ ಊಟ ಕೊಡ್ತಾರೆ ಮ್ಯಾಮ್. ಈಗ ಅಮ್ಮ ದೂರ ಅಲ್ಲ ಇರೋದು, ಅವ್ರಿಗೇನು ಮಾಡ್ಕೊಂಬರೋಕ್ಕಾಗಲ್ಲ. ದೇವರು ಊಟ ಇರೋ ಕಡೆ ಕಳಿಸಿದ್ನಲ್ಲ. ವಿಕ್ಟೋರಿಯಲ್ಲಿ ಏನೂ ಮಾಡಲಿಲ್ಲ, ಬರೀ 15 ದಿವಸ ಇಟ್ಟಿದ್ರು.
ಎಂಥ ಟ್ರೀಟ್ಮೆಂಟ್ ಕೊಡಲಿಲ್ಲ. ಅಲ್ಲಿ ಬರೀ ಸ್ಟೂಡೆಂಟ್ಸ್ಗಳನ್ನೆಲ್ಲ ಕೊಂಡು ಬರೀ ಇನ್ವೆಸ್ಟಿಗೇಷನ್ ಮಾಡಿದ್ರು. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಅಮ್ಮ ಗಂಜಿ ಜ್ಯೂಸ್ ಮಾಡಿಕೊಟ್ರು. ಅದು ಬೇಡ ಆಗಿತ್ತು, ದೇಹಕ್ಕೆ ಔಷಧಿ ಬೇಕಾಗಿತ್ತು. ಆಮೇಲೆ ಅಲ್ಲಿಂದ ಅದು ಯಾವುದೋ ಕೇರಿಂಗ್ ಸೆಂಟ್ರಿಗೆ, ಹೆಣ್ಣೂರು ಹತ್ರ ಯಾವುದೋ ಕೇರಿಂಗ್ ಸೆಂಟ್ರಿಗೆ ಹಾಕಿಬಿಟ್ರು. ಅಲ್ಲಾದರೂ ಚೆನ್ನಾಗಿ ಊಟ ಗೀಟ ಒಳ್ಳೆ ಫುಡ್ ಬೇಕಲ್ವ ಮ್ಯಾಮ್. ಅಲ್ಲಿ ಹೋದ್ರೆ 2 ದಿವಸ ಊಟ ಹಾಕಿತ್ತು. ಏನೂ ಮಾಡಲಿಲ್ಲ, ಯಾರೂ ಬಂದಿಲ್ಲ ಕೇಳೋಕ್ಕೆ. 1 ಮಾಸ ಪಟ್ಟು ಅಲ್ಲೇ ಅವ್ರಿಗೆ ಬೇಡ್ಕೊಂಡು ಅವ್ರಿಗೆ ನರ್ಸಮ್ಮಂಗೆ ಹೇಳಿಬಿಟ್ಟು ಜಾಸ್ತಿ ಆಗ್ತಾಯಿದೆ, ನನಗೆ ಯಾವುದಾದ್ರು ಹಾಸ್ಪಿಟಲ್ ಸಜೆಸ್ಟ್ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಪ್ಲೀಸ್ ಅಂತ ಹೇಳಿ ಅವರು ಇಲ್ಲಿ ಸಜೆಸ್ಟ್ ಮಾಡಿ ಡಾಕ್ಟ್ರು ಬಂದು ಇಲ್ಲಿ ಬಿಟ್ಟು, ಇಲ್ಲಿ ಜನರಲ್ ವಾರ್ಡಲ್ಲಿ ಸಿಗಲಿಲ್ಲ, ಕಮ್ಮಿ ಅಂತ ಹೇಳಿ 2,500-3 ಸಾವಿರ ರೂಪಾಯಿ ಬರೀ ಬೆಡ್ ಚಾರ್ಜ್ ಮಾತ್ರ ಇರುತ್ತೆ. ಆಮೇಲೆ ಅಲ್ಲಿ ಸ್ಪೆಷಲ್ಲೇ ಕೊಡಿಸ್ಬಿಡಿ ಪ್ಲೀಸ್, ನನಗೆ ಆಗಲ್ಲ, ನಾನು ಹೆಂಗಾದರೂ ಅಡ್ಜಸ್ಟ್ ಮಾಡ್ಕೊತೀನಿ ಅಂತೇಳಿ ಅಲ್ಲಿ ಸ್ಪೆಷಲ್ ವಾರ್ಡಲ್ಲಿ ಒಂದು 5 ದಿವಸ ಇದ್ದೆ. ಅಲ್ಲಿ 6,000 ರೂಪಾಯಿ ಒಂದು ದಿನಕ್ಕೆ, ಜೊತೆಗೆ ಬೇರೆ ಬೇರೆ ಖರ್ಚುಗಳೆಲ್ಲ ಸೇರಿ ಬಿಗಿನಿಂಗಲ್ಲಿ ಒಂದು 4-5 ಬಾಟ್ಲು ಇಂಜೆಕ್ಷನ್ ಕೊಟ್ಟರು, ಒಂದಕ್ಕೆ 13,500 ರೂಪಾಯಿ. ಉಳಿತಾಯ ಎಲ್ಲ ಹೋಗ್ಬಿಡ್ತಲ್ಲ, ಯಾರನ್ನ ಕೇಳೋದು ಅಂತೇಳಿ ಒಂದು ಮೆಸೇಜ್ ಹಾಕಿದ್ದೆ ನನ್ನ ಫ್ರೆಂಡ್ಗೆ. ಅದು ಇನ್ನೊಬ್ರಿಗೆ ಹೋಗಿ ನಿಮ್ಮ ಕೈಲಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ಬದುಕಬೇಕು, ಮೊದಲ ಥರ ಆಗಬೇಕು. ನನಗೆ ಅರ್ಧ ಪ್ರಾಣ ಹೋಗ್ಬಿಟ್ಟೆ, ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿ ಅದಾದಮೇಲೆ ಇಷ್ಟು ಬೆಳವಣಿಗೆ ಆಗಿದೆ. ಇವಾಗ ಇನ್ನೂ ಅಂದರೆ ಮಾತಾಡ್ತಿದ್ದೀನಿ ಇವಾಗ, ಸುಮ್ಮನೆ ಹಿಂಗೆ ಇರ್ತಿದ್ದೆ ನಾನು. ಉಸಿರು ಪ್ರಾಬ್ಲಮ್ ಆಗಿತ್ತು, ಲಂಗ್ಸಲ್ಲಿ ನೀರು, ಯಾವ ಅಭ್ಯಾಸನೂ ಇಲ್ಲಮ್ಮ. ಅದು ಹೆಂಗೆ ಏನಾಯಿತು ಗೊತ್ತಿಲ್ಲ. ಮೇಯ್ನಾಗಿ ಪೌಷ್ಟಿಕಾಂಶ ಬೀಳಲಿಲ್ಲ, ತುಂಬ ಕೇರ್ಲೆಸ್ ಮಾಡಿದೆ, ಅದು ಒಟ್ಟಿಗೆ ಹೊಡೆದಾಕಿ ಈ ಸ್ಥಿತಿಗೆ ಬಂದಿದೆ. ಆಗ ಒಂದು ಕಡೆ ಕೆಲಸ ಹೋಗ್ಬಿಡ್ತಲ್ಲ ಅಂತ ಇನ್ನೂ ಒಂದು, ಅದಕ್ಕೆ ಇವಾಗ ನಾನು ವಿಲ್ ಪವರ್ ಸ್ಟ್ರಾಂಗ್ ಮಾಡಿಕೊಂಡು ಕಾನ್ಫಿಡೆನ್ಸ್ ಬೆಳೆಸ್ಕೊಂಡು ನಾನು ಮುಂದೆ ಚೆನ್ನಾಗಿ ಆಗ್ತೀರಿ ಅಂತ ಅನ್ಕೋತಾನೆ ಇದ್ದೀನಿ ಮ್ಯಾಮ್. ಅದಕ್ಕೆ ಸ್ವಲ್ಪ ರಿಕವರ್ ಆಗ್ತಾ ಇದೆ ಇವಾಗ. ಈಗ ಇಂಡಸ್ಟ್ರಿ ಅವರು ಬಂದ್ರೆ, ಯಾರಾದರೂ ನಿಮ್ಮ ಸೀರಿಯಲ್ ಸೆಟ್ಟಿಂದ ಎಲ್ಲರೂ ಬಂದ್ರೆ ಹೇಗೆ? ಬಂದು ಮಾತಾಡಿಸ್ತಾರೆ. ಒಂದು 2-3 ಜನ ಬಂದಿದ್ದರು, ಬಂದು ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಇಂಡಸ್ಟ್ರಿಯಿಂದ ಅದ್ರ ಅಸೋಸಿಯೇಷನಿಂದ ಮಾತಾಡಿದ್ದೆ. ಅದು ಬಿಗಿನಿಂಗ್ ಒಂದು 28-30 ಸಾವಿರ ರೂಪಾಯಿ ಬಂದಿತ್ತು. ಅದು ಎಲ್ಲ ಆರ್ಟಿಸ್ಟ್ಗಳು ಹಾಕಿದ್ರು, ಎಲ್ಲವೂ ಖರ್ಚಾಗೋಯ್ತಲ್ಲ. ಬರ್ತಿರುತ್ತೆ ಡೈಲಿ ಸ್ವಲ್ಪ, ಬಟ್ ಮಾತ್ರೆಗೆ ಬೇಕಾಗತ್ತಲ್ಲ. ದಿನಕ್ಕೆ ಒಂದು 12-10 ಸಾವಿರ ಆಗುತ್ತೆ ದಿನಕ್ಕೆ. ಬರೀ ಟ್ಯಾಬ್ಲೆಟ್ಸ್ಗೆ 10 ಸಾವಿರ ಆಗುತ್ತೆ. ಅದು ಬಿಟ್ಟು ಲ್ಯಾಬ್ರೇಟ್ರಿ ಚಾರ್ಜು, ನರ್ಸಿಂಗ್ ಚಾರ್ಜು, ಊಟ ಕೊಡ್ತಾರಲ್ಲ ಅದ್ರ ಚಾರ್ಜು, ಏನಾದರೂ ಸ್ಕ್ಯಾನಿಂಗ್ ಇದ್ದರೆ ಅದ್ರ ಚಾರ್ಜು, ಬೆಡ್ ಚಾರ್ಜು ಎಲ್ಲ ಸೇರಿ ಒಂದು ದಿನಕ್ಕೆ ಒಂದು 7-8 ಸಾವಿರ ರೂಪಾಯಿ ಆಗ್ಬೋದು. ಒಂದೊಂದು ಸಲ ಜಾಸ್ತಿ ಆಗುತ್ತೆ. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ನಿನ್ನೆ ಸ್ಕ್ಯಾನಿಂಗ್ ಆಗಿತ್ತಲ್ಲ, ಅದು ಇವತ್ತು ಕೊಟ್ಟರು. ಇದು ಇಲ್ಲಿ ಮಾಡಿದ್ದಾರೆ, ಬಯಾಪ್ಸಿ ಮಾಡಿದ್ರು. ಇಲ್ಲಿ ಕಟ್ ಮಾಡಿ ಒಳಗಡೆಯಿಂದ ಅದೇನೋ ತೆಗೆದು ಟೆಸ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ನಾಳೆ ರಿಪೋರ್ಟ್ ಬರುತ್ತೆ. ಅದು ಒಂದೊಂದೇ ನೋಡ್ತಾ ಇದ್ದಾರೆ. ಬಾಯೊಳಗೆಲ್ಲ ಫುಲ್ ಅದೇನೋ ಹುಣ್ಣಾಗೋಗಿದೆ. ಆ ಹುಣ್ಣು ಇಲ್ಲಿ ಸ್ಪ್ರೆಡ್ ಆಗೋಕ್ಕೆ ಶುರು ಆಗಿದೆಯಂತೆ. ಅದಕ್ಕೆ ನೆನ್ನೆ ಎಂಡೋಸ್ಕೋಪಿ ಮಾಡಿದ್ದಾರೆ. ಅಂದರೆ ಭಯಪಡ್ತಿಲ್ಲ ನಾನು, ಡಾಕ್ಟ್ರ್ ಇದ್ದಾರಲ್ಲ ನೋಡ್ಕೊಳ್ತಾರೆ ಅಂತ. ಇವಾಗ ಬೇರೆ ಆಪ್ರೇಷನ್ ಇಲ್ಲ, ಅಂಥ ಆಪ್ರೇಷನ್ಗಳು ಇಲ್ಲ. ಇನ್ನೂ ಟ್ರೀಟ್ಮೆಂಟ್ ತೊಗೋಬೇಕು ನೀವು ಅಂತ. ಅಂದರೆ ಯಾವ ಟೈಮಲ್ಲಿ ಯಾವ ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಗೊತ್ತಾಗಲ್ಲ. ಇವಾಗ ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಆದರೆ, ಇವಾಗ ಬ್ರೀದಿಂಗ್ ಪ್ರಾಬ್ಲಮ್ ಶುರು ಆಗಿದೆ. ಇದನ್ನೆಲ್ಲ ಹೋಗಿ ECG ಎಲ್ಲ ಮಾಡಿಸ್ಕೊಂಡು ಬಂದರು. ಅಕಸ್ಮಾತ್ ಏನಾದರೂ ICUಯಲ್ಲಿ ಹಾಕ್ತೀರಿ ಅಂದ್ಬಿಟ್ರೆ ನಂಗೆ ಬೇಡ ದೇವ್ರೆ, ಅದೆಲ್ಲ ಬೇಡ. ಒಂದು ದಿನಕ್ಕೆ 60,000 ರೂಪಾಯಿ ಆಗುತ್ತಂತೆ. ಬೇಡ,
ಅದು ಇಲ್ಲೇ ಸರಿ ಹೋಗಲಿ ಅಂತ. ಅಂದರೆ ಸ್ವಲ್ಪ ಸೀರಿಯಸ್ ಆದರೆ ಅವರು ಹಾಕ್ಬಿಡ್ತಾರಲ್ಲಿ, ಅದಕ್ಕೆ ಬೇಡ ಅಂತ ಇದ್ದೀನಿ ಮ್ಯಾಮ್. ಈಗ ಯಾರೆಲ್ಲ ನೋಡ್ಕೋತಿದ್ದಾರೆ ನಿಮ್ಮ ಮನೆಯಲ್ಲಿ? ಅಮ್ಮ ಬಂದು ಇರ್ತಾರೆ, ಇಲ್ಲೇ ಇರ್ತಾರೆ, ಮಾತ್ರೆಗೆ ತೊಗೊಂಡು ಬರ್ತಾರೆ, ಊಟ ಬಂದರೆ ಬಡಿಸ್ತಾರೆ, ತಿಂತೀನಿ, ಒಟ್ಟಿಗೆ ತಿಂತೀವಿ ಇಬ್ಬರು. ನಮ್ಮ ತಮ್ಮಂದಿರಿಬ್ಬರು ಇದ್ದಾರೆ, ಅವರು ಫುಟ್ಪಾತಲ್ಲಿ ಇಡ್ಲಿ ವಡೆ, ನಾನು ಫುಟ್ಪಾತಲ್ಲಿ ಇಡ್ಲಿ ವಡೆ ದೋಸೆ ವ್ಯಾಪಾರ ಮಾಡಿಕೊಂಡೆ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾಯಿದ್ದಿದ್ದು. ಅವನು ಅಲ್ಲಿ ಮಾಡ್ತಾನೆ. ಇನ್ನೊಬ್ಬ ತಮ್ಮ ಇದ್ದಾನೆ, ಅವ್ನು ಬೇರೆ ಕಡೆ ವರ್ಕ್ ಮಾಡ್ತಾರೆ. ಅವ್ರ ಜೊತೆ ಇವರು ಇರ್ತಾರೆ. ಅವರು ವಾರಕ್ಕೊಂದ್ಸಲ ಬರ್ತಾರೆ, ವಾರಕ್ಕೊಂದ್ಸಲ ರಜಾ ಇರುತ್ತಲ್ಲ, ಬೆಳಿಗ್ಗೆ ಬಂದು ಒಂದು ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಏನಾದರೂ ಹಣ್ಣು ಆ ಥರದ್ದು ಏನಾದರೂ ಕೊಟ್ಟು ಹೋಗ್ತಾರೆ. ನಿಮಗೆ ಏನು ಕೇಳ್ಕೋಬೇಕು ಅಂದರೆ ಫಿನಾನ್ಷಿಯಲಿ ಯಾವ ಥರ ಸಪೋರ್ಟ್ ಬೇಕು ಅಂತ ಹೇಳ್ತಾರೆ? ಖರ್ಚಿಗೆ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಖರ್ಚಿಗೆ ಸ್ವಲ್ಪ ದಿನದ ಖರ್ಚಿಗೆ ಸ್ವಲ್ಪ ನಂಗೆ ಸಹಾಯ ಮಾಡಿದ್ರೆ ಸ್ವಲ್ಪ ಆ ಟೆನ್ಷನ್ ಬಿಡ್ತೀನಿ ನಾನು ಇವಾಗ. ಅಷ್ಟೇ ಇನ್ನೇನು. ಮುಂದೆ ಇಂದ ಬಿಡುಗಡೆ ಆದಮೇಲೆ ಅದು ಆಮೇಲೆ ಬೇರೆದು ಕಥೆನೇ ಆಗಿಬಿಡುತ್ತೆ ಮ್ಯಾಮ್. ಅದು ಬೇರೆಯವ್ರ ಮನೆಯಲ್ಲೇ ಇರಬೇಕು, ನಾನು ಅಮ್ಮಂಗೆ ಆಗಲ್ಲ ಇರೋಕ್ಕೆ. ಎಲ್ಲಿ ಇರಬೇಕು ಅಂದ್ಕೊಂಡಿದ್ದೀರಿ? ಇನ್ಕೇಸ್ ಇಲ್ಲೆಲ್ಲ ಕ್ಯೂರ್ ಆದರೆ? ನಮ್ಮ ಫ್ರೆಂಡ್ ಮನೇಲಿ ಕೇಳಿದ್ದೀನಿ, ಬಟ್ ಅವನು ಇನ್ನೂ ಬಂದು ನೋಡಿಲ್ಲ ನನ್ನ ಪರಿಸ್ಥಿತಿ ನೋಡಿ ಯಾವ ಥರ ಇದು ಬಟ್ ಅಷ್ಟರೊಳಗೆ ಸ್ವಲ್ಪ ಸ್ಟ್ರಾಂಗ್ ಆದರೆ ಇನ್ನು 2 ವರ್ಷ ನಾನು ಕೆಲಸ ಎಂತ ಮಾಡೋಕ್ಕಾಗ. ಅದು ಇಲ್ಲಿ ಕೊಟ್ಟಿದ್ರಲ್ಲ, ಅದು ಬ್ಯಾಕ್ ಫ್ಲೋ ಆಗಿತ್ತು. ಅವ್ರಿಗೆ ಹೇಳಿದ್ದೀನಿ, ಅವ್ರು ನಾನು ನೋಡ್ಕೊಳ್ತೀನಿ ಕಣೋ, ನೀನು ಯೋಚನೆ ಮಾಡಬೇಡ. ರವಿಕೃಷ್ಣ ಮೂರ್ತಿ ಅಂತ ಹೇಳಿ ಕತ್ರಗುಪ್ಪೆಯಲ್ಲಿ ಇದ್ದಾರೆ. ಸ್ವಲ್ಪ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಅದು ಮೊದಲಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆರೈಕೆ ಮಾಡ್ತಾರೆ. ಒಂದಷ್ಟು ದಿವಸ ಫ್ರೆಂಡು ಥರ ಇದ್ದವ್ರು ಆಮೇಲೆ ತುಂಬ ಹಚ್ಕೊಂಡಿದ್ರು. ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ. ಅದು ನೋಡಿಕೊಂಡು ಅವ್ರ ಮನೆಯಲ್ಲಿ ಅವ್ರ ಅಮ್ಮ ಅವರು ಇಬ್ಬರು ಇರ್ತಾರೆ, ಅವ್ರ ಅಮ್ಮನ ನೋಡ್ಕೊಂಡಿರ್ತಾರೆ. ನಂಗೊಂದು ಚಿಕ್ಕದೊಂದು ಬೆಡ್ ಹಾಕಿ ಕಾಟ್ ಹಾಕಿ ಕೊಟ್ಟು ನಾನು ಮಾಡಿಕೊಡ್ತೀನಿ ಕಡೋ, ಅದೇನು ಖರ್ಚಿರುತ್ತೋ ಅದು ನೀನು ಬರೆಸ್ಕೊಡು ನನಗೆ ಅಂತ ಹೇಳಿದ್ದಾರೆ. ಆ ಒಂದು ಆಶೀರ್ವಾದದಲ್ಲಿ ಇದ್ದೀನಿ ನಾನು. ಮುಂದೆ ಇವಾಗಿರೋದು ಬಾಡಿಗೆ ಮನೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಬಾಡಿಗೆ ಕೊಟ್ಟಿಲ್ಲ ಮ್ಯಾಮ್. ಓನರ್ ಬಂದಿದ್ದರು, ಅದ್ರ ಬಗ್ಗೆ ಮಾತಾಡಲಿಲ್ಲ, ಮಾತಾಡಿಸ್ಕೊಂಡು ಹೋದರು. ಅದಕ್ಕೆ ಅಲ್ಲಿಂದ ಗ್ರೌಂಡ್ ಫ್ಲೋರ್ನಲ್ಲಿರೋದು ಅವ್ರ ಮನೆ. ಅಲ್ಲಿ ಗೊತ್ತಿಲ್ಲ ನನಗೆ ಏನಾಗುತ್ತೆ ಅನ್ನೋದು. ಅವರು ಸ್ವಲ್ಪ ಊಟ, ನಾನು ಸ್ವಲ್ಪ ಇವಾಗ ಬಂದಿದ್ದು ದುಡ್ಡಲ್ಲಿ ಸ್ವಲ್ಪ ಏನಾದರೂ ಕೊಟ್ಟರೆ ಅವ್ರಿಗೆ, ಅವ್ರು ನನಗೆ ಅಂದರೆ ಪ್ರೋಟೀನು, ವಿಟಮಿನ್ನು ಆ ಥರದ್ದೇ ತಿನ್ನಬೇಕು ಅಂತ ಹೇಳಿದ್ದಾರೆ. 1 ವರ್ಷ ರೆಸ್ಟ್ ತಗೊಂಡ್ರೆ ನೀವು ಸ್ವಲ್ಪ ಪಿಕಪ್ ಆಗ್ತೀರಾ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಈಗ ಮೆಡಿಸನ್ನು ಏನೂ ಮಾಡಲ್ಲ ಅಂತ 1.5 ವರ್ಷ 2 ವರ್ಷ ಖರ್ಚಿಗೆ ಬೇಕಾಗುತ್ತಲ್ಲಮ್ಮ. ನನ್ನ ಲೈಫಲ್ಲಿ ನಾನು ನಮ್ಮ ಅಪ್ಪನ 1 ರೂಪಾಯಿ ಕೊಡಲಿಲ್ಲ ಮೇಡಮ್. ನನಗೆ ಎಷ್ಟು ಜನ 1 ರೂಪಾಯಿ ಕಳಿಸ್ತಿದ್ದಾರೆ, ಯಾರು ಮ್ಯಾಮ್ ಅವ್ರು? ನನಗೆ ಎಷ್ಟು ಅಭಿಮಾನ ಅಲ್ವಾ? ಎಲ್ಲೆಲ್ಲಿಂದ ಮೇಡಮ್? ಯಾರು ಇಲ್ವೇನು ಅಂದ್ಕೊಂಡಿದ್ದೆ. ಇದಕ್ಕಿದ್ದಾಗ ದೇವ್ರ ರೂಪದಲ್ಲಿ ಎಲ್ಲ ಬಂದು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಮ್ಯಾಮ್. ತುಂಬ ಚಾನಲ್ ಅವರು ಬಂದಿದ್ದರು, ತೀರಾ ಧ್ವಾನ ಆಗ್ಬಿಡತ್ತೆ ಅಂತೇಳಿ ಪಾಪ ಇಲ್ಲಿ ವಿಡಿಯೋ ಮಾಡೋಕ್ಕೆ ಎಲ್ಲ ಬಿಡಲ್ವಲ್ಲ, ಅದಕ್ಕೆ ನಾನೇ ಬೇಡ ಅಂತ ಹೇಳಿದೆ. ಸಹಾಯ ಬರ್ತಿದೆ ಮೇಡಮ್ ಮಾತ್ರೆಗೆ, ಅದಕ್ಕೇನಿಲ್ಲ. ಇವಾಗ ಕನ್ನಡಿಗರ ವಾಣಿ, ಇದು ನಿಮ್ಮ ವಾಣಿ. ಇಂತಹ 10 ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್, ಇನ್ಸ್ಟಾಗ್ರಾಂ, ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.